ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನನ್ನ ಎಲ್ಲ ಸ್ನೇಹಿತರು ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಆ್ಯಕ್ಚುಲಿ ನಾವು ಟ್ರೇಲರ್ ಬಿಡುಗಡೆ ಮಾಡಬೇಕು ಅಂತ ಬಂದಾಗ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ವಿ. ಈಗ ಇಡೀ ಒಂದು ನೀನಾಸಂ ಬಹುತೇಕ ನೀನಾಸಂ ತಂಡದವರೇ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ಅಂದಾಗ ಈ ಟ್ರೇಲರ್ ಬಿಡುಗಡೆಯ ಕಾರ್ಯಕ್ರಮವೂ ಕೂಡ ನೀನಾಸಂ ಪ್ರತಿಭೆಗಳ ಸಮ್ಮುಖದಲ್ಲಿ ಟ್ರೇಲರ್ ಬಿಡುಗಡೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂತೇಳಿ ನಾವು ಇದನ್ನ ಒಂದು ಮಾತಾಡ್ಕೊಂಡ್ವಿ. ಆದರೆ ದುರದೃಷ್ಟವಶಾತ್ ನಿನ್ನೆ ನಮ್ಮ ನೀನಾಸಂನ ಒಂದು ಹಿರಿಯ ಜೀವ ತೀರ್ಕೊಂಡ್ಬಿಟ್ರು. ಹೀಗಾಗಿ ನಮ್ಮ ಗುರುಗಳು, ನಮ್ಮ ಅಷ್ಟೂ ಗುರುಗಳು ಎಲ್ಲರೂ ಒಂದು ಹೆಚ್ಚು ಕಡಿಮೆ ಒಂದು 60ರಿಂದ 70 ಜನ ನಮ್ಮ ನೀನಾಸಂ ತಂಡದವರು ಇವತ್ತು ಬರಬೇಕಾಗಿತ್ತು. ಅದಕ್ಕೋಸ್ಕರನೇ ಇದೊಂದು ದೊಡ್ಡ ಒಂದು ಈ ಸಭೆಯನ್ನ ನಾವು ನಿಯೋಜಿಸಿದ್ವಿ. ಅದು ಎಲ್ಲ ಆಗೋಗಿತ್ತು, ಅದು ಏನು ಮಾಡೋಕ್ಕಾಗಲ್ಲ, ಆ ಥರದೊಂದು ವಾತಾವರಣ ಕ್ರಿಯೇಟ್ ಆಗೋಯ್ತು. ಇದರ ಮೂಲ ಉದ್ದೇಶವೇ ನೀನಾಸಂ ರಂಗಭೂಮಿ ಪ್ರತಿಭೆಗಳ ಸಮ್ಮುಖದಲ್ಲಿ ಒಂದು ಟ್ರೇಲರ್ ಬಿಡುಗಡೆ ಅಂತಕ್ಕಂಥದ್ದೇ ಕಾನ್ಸೆಪ್ಟು. ಇದರ ಜೊತೆಗೆ ಕೇವಲ ನೀನಾಸಂ ಅಷ್ಟೇ ಅಲ್ಲ, ಎಲ್ಲ ಸಕಲ ರಂಗಭೂಮಿಯ ಏನು ರಂಗಕರ್ಮಿಗಳಿದ್ದಾರೆ ಅವರ ಸಮ್ಮುಖ ಅಂತಕ್ಕಂಥದ್ದು ಒಂದು ಮೂಲ ಉದ್ದೇಶ. ಹಂಗನ್ಬಿಟ್ಟು ನಾವು ರಂಗಾಯಣ ಬೇರೆ, ಅಭಿನಯ ತರಂಗ ಬೇರೆ, ಸಮಷ್ಟಿ, ಈ ತರ ನಾನಾ ತರದ ಒಂದಷ್ಟು ಇದಾವಲ್ಲ, ಅದು ಬೇರೆ ಇದು ಬೇರೆ ಅಂತ ವಿಂಗಡಿಸ್ತಾ ಇಲ್ಲ. ಅವರು ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಹಿರಿಯರ ಸಮ್ಮುಖದಲ್ಲಿ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ವಿ. ಟ್ರೇಲರ್ನ ನೀವು ನೋಡಿದಿರಿ. ಸಿನಿಮಾ ಬಗ್ಗೆ ನಾವು ಹೆಚ್ಚು ಮಾತಾಡಲಿಕ್ಕಾಗಲ್ಲ. ಇನ್ನೇನಿದ್ರು ಪ್ರೇಕ್ಷಕರು ಮಾತಾಡಬೇಕು. ಪ್ರೇಕ್ಷಕರು ಮಾತಾಡುವಂಗೆ ಮಾಡಬೇಕಾದಂತಹ ಒಂದು ಕೆಲಸವನ್ನ, ಸಹಾಯವನ್ನ ನೀವು ಮಾಧ್ಯಮ ಮಿತ್ರರು ಮಾಡ್ಕೊಡ್ಬೇಕು. ಒಂದು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸಹಜವಾಗಿ ಯಾರೇ ಸಿನಿಮಾ ಮಾಡಲಿ, ನಾವು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ಅಥವಾ ಏನಾಗಿದೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ, ಇದನ್ನ ಜನಗಳಿಗೆ ತಲುಪಿಸಿ ನಮಗೆ ಏನಾದರೂ ನಿಮ್ಮ ಸಹಕಾರ ಬೇಕು ಅಂತ ಸಹಜವಾಗಿ ಎಲ್ಲರೂ ಹೇಳ್ತೀವಿ. ಅದರ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದನ್ನ ನೀವು ಅಂದ್ರೆ ಮಾಧ್ಯಮ ಮಿತ್ರರು ಧೈರ್ಯವಾಗಿ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೋದು ಅಂತ ನಾನು ಪ್ರಾಮಾಣಿಕವಾದ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದ್ರೆ ಹೆತ್ತವ್ರಿಗೆ ಹೆಗಣ ಬುದ್ಧು ಅಂತ ಹೇಳ್ತಾರೆ. ನಾವು ರಂಗಭೂಮಿಯ ಸ್ವಲ್ಪ ನೆಲಗಟ್ಟಿನಿಂದ ಬಂದವರು ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನ ಮೀರಿ ನಾವು ನಮ್ಮದೆಲ್ಲ ಸಿನಿಮಾ ಅಂತ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ಓಕೆ, ಈ ಸಿನಿಮಾದಲ್ಲಿ ಈಗ ನಾವು ಅಧಿಕೃತವಾಗಿ ನಾವು ಆಡಿಯನ್ಸ್ ಪ್ರೇಕ್ಷಕರಿದ್ರೆ ಹೋಗ್ಬೋದು ಅಂತಕ್ಕಂಥ ಒಂದು ಪ್ರಾಮಾಣಿಕವಾದ ಆತ್ಮವಿಶ್ವಾಸ ಬಂದ ಮೇಲೆನೆ ನಾವು ಈ ಪ್ರೊಸೆಸ್ ಅನ್ನ ಮಾಡಲಿಕ್ಕೆ ಸಾಧ್ಯವಾಗಿದ್ದು. ಇಷ್ಟು ಮಾತ್ರ ಹೇಳ್ತೀನಿ. ದಯವಿಟ್ಟು ಮಿಕ್ಕಿದ ಕೆಲಸ ನಮ್ಮ ಮಾಧ್ಯಮ ಮಿತ್ರರು, ನೀವು ನಮ್ಮನ್ನ ಬೆಳೆಸ್ಬೇಕು, ನೀವು ದಾರಿ ತೋರಿಸ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೇಳ್ಕೊತೀನಿ. ನಮಸ್ಕಾರಗಳಣ್ಣ. ಏನಾದ್ರು ಕೇಳದಿದ್ರೆ ಹೇಳ್ಬಿಡ್ಲಣ್ಣ. ಮುಂದಕ್ಕೆ ಅಣ್ಣ ಸಾಧ್ಯತೆಗಳಿದೆ, ಗೊತ್ತಿಲ್ಲ. ಬಹುಶಃ ಆಗಸ್ಟ್ ತಿಂಗಳಲ್ಲಿ ಅಂತ ಅನ್ಕೊಂಡಿದ್ವಿ. ಅದನ್ನ ಅಣ್ಣ ಹೇಳ್ತಾರೆ, ಅಣ್ಣರು ಎಲ್ಲ ಅದಕ್ಕೆ ತಕ್ಕಂತ ಇದು ವಿಚಾರಗಳನ್ನ ಕೊಡ್ತಾರೆ. ಸದ್ಯಕ್ಕೆ ಯಾವುದೂ ಇಲ್ಲ. ಈ ಮುಂದಿನ ಏನೇ ಪ್ಲಾನ್ಗಳಿದ್ರು ನಾವು ನಿರ್ಮಾಪಕರು ಮತ್ತು ನಮ್ಮ ವೆಂಕಟೇಶನ್ ಅವರು, ನಮ್ಮ ಆಕಾಶಾರ್ಯ ಗೋಪಾಲಣ್ಣವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಕ್ಕೆ ಹೋಗ್ತೀವಿ. ಇನ್ನ ಬಹುಶಃ ತೋರಿಸ್ತಕ್ಕಂಥ ಯೋಚನೆಗಳು ಸದ್ಯಕ್ಕಿಲ್ಲ. ನೇರವಾಗಿ ಒಂದು ಸ್ಥಿತಿಗತಿಗಳನ್ನ ನೋಡಿಕೊಂಡು ಪ್ರದರ್ಶನ ವಿತರಣೆ ಮಾಡಬೇಕು ಅಂತ ಅಣ್ಣ ಮಾತಾಡಿದ್ದಾರೆ. ಮಿಕ್ಕಿದ ಅದ್ರ ಬಗ್ಗೆ ಅಣ್ಣ ಮಾತಾಡ್ತಾರೆ. ವಿತರಣೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.